ಕನ್ನಡ ಸಿನಿಮಾದ ಬೆಳವಣಿಗೆ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇತ್ತೀಚೆಗೆ ಬೆಳವಣಿಗೆ ಬಗ್ಗೆ ನಾವ್ ಯಾವ್ದೇ ಸ್ಟಾರ್ಗಳ ಬಗ್ಗೆ ಆಗ್ಲಿ ನಾವ್ ಮಾತಾಡಲ್ಲ. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವಲ್ಲ. ಸುಮಾರು ಮಟ್ಟಿಗೆ ಕನ್ನಡ ಇಂಡಸ್ಟ್ರಿಲ್ ಆಗಿರೋದು ಕೆಟ್ಟ ಬೆಳವಣಿಗೆ ಬ್ರದರ್. ಯಾಕೆಂದ್ರೆ ಯಾವ ಇಂಡಸ್ಟ್ರಿಲೂ ಆಗಿಲ್ಲ ಅಂತ ಹೇಳಲ್ಲ, ಬಟ್ ಈ ತರ ಆಗಿರ್ಲಿಲ್ಲ. ಬಾಲಿವುಡ್ ಅಲ್ಲಿ ಏನಂದ್ರೆ ನೆಪೋಟಿಸಮ್ ಗಳಾಗಿತ್ತು, ಬಟ್ ವಿಚ್ಛೇದನ ಅದೆಲ್ಲ ಸ್ಯಾಂಡಲ್ವುಡ್ ಮಟ್ಟಕ್ಕೆ ನಮ್ಗಲ್ಲ ಗುರು. ಏನ್ತಿಕಂದ್ರೆ ಅದು ಈ ಲೆವೆಲ್ ಕಾಲಿಟ್ಬಿಟ್ಟಿದೆ ನಮ್ ಕಡೆ. ಇದೆಲ್ಲ ಹೋಗಿ ನಮ್ ಕನ್ನಡ ಇಂಡಸ್ಟ್ರಿ ಮತ್ತೆ ಹಳೆ ಕನ್ನಡ ಇಂಡಸ್ಟ್ರಿ ರಾಜ್ಕುಮಾರ್ ಅವರು, ದಾದಾ ಅವರು, ಅಂಬರೀಷ್ ಅಣ್ಣ ಇದ್ರು, ಶಂಕರ್ ನಾಗ್ ಅವರು ಇದ್ರು. ಅವಾಗ ಹೆಂಗಿತ್ತು ಆ ಕಾಲ್ಗಟ್ಟಕ್ ಬರ್ಲಿ ಅಂತ ನಾವ್ ಕೇಳ್ಕೊಂತೀವಿ. ಕನ್ನಡ ಸಿನಿಮಾ ಇನ್ನೂ ಒಂಥರ ಟಾಪ್ ಲೆವೆಲ್ ಅಲ್ಲಿ ಮಾಡ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಬ್ರದರ್ ಏನಂದ್ರೆ ಇವಾಗ ನಮ್ ಕನ್ನಡ ಇಂಡಸ್ಟ್ರಿಲ್ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಬರ್ತಾ ಇದ್ರು ಜನಗಳು ಥಿಯೇಟರ್ಗೆ ಹೋಗ್ತಾ ಇಲ್ಲ. ಆ ತರ ಆಗ್ಬಿಟ್ಟಿದೆ. ಅದ್ರಲ್ಲಿ ಇಂಥ ಕೇಸ್ಗಳಾದ್ರೆ ನಮ್ ಥಿಯೇಟರ್ ಅಲ್ಲಿ ಹೊಸ ಮೂವಿ ಚೆನ್ನಾಗಿರೋದೇ ಬರ್ತೈತೆ. ಹೊಸಬ್ರು ಕಷ್ಟಪಟ್ಟು ಮಾಡಿದ್ದಾರೆ. ಆ ಸಿನಿಮಾ ಎಲ್ಲ ಟಿವಿಲಿ ಈ ತರ ಕೆಟ್ಟ ನ್ಯೂಸ್ ಗಳು ನೋಡ್ಕೊಂಡು ಬಿಸಿ ಆದ್ರೆ ಥಿಯೇಟರ್ಗೆ ಯಾರು ಹೋಯ್ತಾರೆ? ಯಾರು ಅಲ್ವಾ? ಚಿಲ್ಲಿ ಚಿಕನ್ ಮೊನ್ನೆ ನೋಡ್ದು ಎಲ್ಲ ಹೊರ ದೇಶದಿಂದ ಬಂದು ಅವ್ರಿಗೆ ಪಾಪ ಅಷ್ಟು ಕಷ್ಟ ಪಡ್ತಾವ್ರೆ. ಬಟ್ ಇಲ್ಲಿ ಅವ್ರಿಗೆ ಏನ್ ಬೆಲೆ ಸಿಕ್ತು? ಮೈನ್ ಅಂತ ಕಾಲ ತಗೊಂಡ್ರೆ ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಇದಾರೆ. ಬೆಲೆ ಎಲ್ಲಿ ಸಿಕ್ತಾವಾಗ? ಆ ಚಿಲ್ಲಿ ಚಿಕನ್ ಅಂತ ಒಂದ್ ಸಿನಿಮಾ ನೋಡಿದ್ವಿ. ಎಲ್ಲ ನಾರ್ತ್ ಇಂಡಿಯನ್ಸ್ ಹುಡುಗರ್ನ ಹಾಕೊಂಡ್ ಮಾಡಿದ ಅದೊಂದ್ ಸಿನಿಮಾ. ಅವ್ರ ಕೈಲಿ ಕನ್ನಡ ಮಾತಾಡ್ಸಿ ಒಂದ್ ಸಿನಿಮಾ ಮಾಡವ್ರೆ. ಅದು ಖುಷಿ ಆಯ್ತು. ಚಿಲ್ಲಿ ಚಿಕನ್ ಅಂತ ಒಂದ್ ಸಿನಿಮಾ. ಇವಾಗ ನಾವು ಒಂದ್ ಕಾಲದಲ್ಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಆಗಿತ್ತು. ಅವ್ರು ಬಂದಿ 3 ಇಂಡಸ್ಟ್ರಿ ಇಟ್ಕೊಟ್ಟು ಬ್ರೋ. ಪ್ರೇಮಲ್ಲು, ಮಂಜುಮಲ್ ಬಾಯ್ಸ್, ಆವೇಶಮ್. ನಮ್ಮಲ್ಲಿ ಯಾವ್ದು ಹೊಸಬ್ರು ಸಿನಿಮಾ ಇಟ್ಟಾಯ್ತು ಹೇಳ್ಬಿಡಿ? ಇವಾಗ ಆಗಿದೆಲ್ಲ ಒಂದ್ 2-3 ಸಿನಿಮಾ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಯಾವ್ದು ಬ್ರೋ? ಬಟ್ ಬಾಯಲ್ಲಿ ನಾವು ಬುಕ್ ಮೈ ಶೋ ಅಲ್ಲಿ ಸ್ಕ್ಯಾಮ್ ಮಾಡಿಸ್ಬಿಟ್ಟು ಇಟ್ಟಂದ್ರೆ ಇಟ್ಟಲ್ಲ. 20 ಕೋಟಿ ಖರ್ಚು ಮಾಡಿ 250 ಕೋಟಿ ಇಟ್ಟಿದ್ದಾರೆ ಮಂಜುಮಲ್ ಬಾಯ್ಸ್. ಆ ಖುಷಿ ಆಗುತ್ತೆ. ಇವಾಗ ನಮ್ಮಲ್ಲಿ ಕನ್ನಡ ಸಿನಿಮಾ ಬಂದ್ರೆ ನಮ್ಮವರೇ ನೋಡಲ್ಲ. ಮಲಯಾಳಂ ಸಿನಿಮಾ ಇಲ್ಲಿಟ್ಟಾದ್ರೆ ಕನ್ನಡಿಗರೇ ನೋಡ್ತಾರೆ. ಹೌದು, ನೋಡೇ ನೋಡ್ತಾರೆ ಅಲ್ವಾ? ನಾವು ಬಟ್ ಏನಂದ್ರೆ ನಮ್ ಕನ್ನಡ ಸಿನಿಮಾಗ್ 100 ರೂಪಾಯಿ, ಪರಭಾಷೆ ಸಿನಿಮಾಗೆ ಮಾಲಲ್ಲಿ 100 ರೂಪಾಯಿ ಪ್ರಿಫರೆನ್ಸ್. ಯಾಕೆ? ಆ ತರ ಕಾಲ್ಘಟ್ಟದಲ್ಲಿ ಇದೀವಿ ನಾವು. ನಮ್ಮ ಒಳ್ಳೆ ಸಿನಿಮಾ ಬಂದ್ರು ಅದನ್ನ ನೋಡಕ್ ಜನ ಬರ್ತಾ ಇಲ್ಲ. ಕಲ್ಕಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತೈತೆ. ಬುಕ್ ಮೈ ಶೋ ತೆಗೆದ್ ನೋಡಿ, 1,500,000 ಟಿಕೆಟ್. ಇದು ಕರ್ನಾಟಕ. ಇದು ಕರ್ನಾಟಕನ ಹೈದರಾಬಾದ? ಮತ್ತೆ ಇಲ್ಲಿ ಹೆಂಗ್ ಹೌಸ್ಫುಲ್ ಆಗುತ್ತೆ? ಕನ್ನಡ ಸಿನಿಮಾ ಯಾಕೆ ಆಗ್ತಾ ಇಲ್ಲ? ಫಸ್ಟ್ ನಮ್ ಭಾಷೆನ ನಾವು ಪ್ರೀತಿಸೋದ್ ಕಲೀರಿ ಮೊದ್ಲು. ಬೇರೆಯವ್ರನ್ನ ಉದ್ಧಾರ ಮಾಡಿದ್ ಸಾಕು. ನಮ್ ಮನೆನ ನಾವು ನೋಡ್ಕೊಂಡ್ರೆ ಬೇರೆಯವ್ರ ಮನೆ ಅವ್ರು ಉದ್ಧಾರ ಮಾಡ್ಕೊಂತಾರೆ. ಅಂದ್ರೆ ಬೇರೆಯವರೆಲ್ಲ ಬಂದು ಇಲ್ಲಿ ಬೇಳೆಕಾಳು ಬೇಸ್ಕೊಂತ ಇದ್ರ ಅಂತ ಇದ್ರ? ಬೇಳೆಕಾಲ್ ಅಲ್ಲ, ಬೇರೆ ಲೆವೆಲ್. ಈ ತರ ಆಗಿರೋ ಕಾಂಟ್ರವರ್ಸಿಗಳು ಅವ್ರಿಗೆ ದಾರಿ ಮಾಡ್ಕೊಟ್ಟಂಗೆ. ಇವ್ರಿಗೆ ಕನ್ನಡ ಸಿನಿಮಾ ನೋಡಿ ಅಂದ್ರೆ ಕೆಲವು ಆಡಿಯನ್ಸ್ಗೆ ಇಲ್ಲಿರೋ ಕಾಂಟ್ರವರ್ಸಿ ಟಿವಿಲ್ ನೋಡ್ಕೊಂಡು ಅಲ್ಲಾಡಿಸ್ತಾರೆ. ಬೇರೆಯವ್ರದಂದ್ರೆ ಇವರೇ ಹೋಗ್ಬಿಟ್ಟು ಬಾಕ್ಸ್ ಆಫೀಸ್ ಇಟ್ ಮಾಡ್ತಾರೆ. ಅಷ್ಟೆಲ್ಲ ಬೇರೆ ಸ್ಟಾರ್ಸ್ ಗಳು ಇಲ್ಲಿಗೆ ಪ್ರಮೋಷನ್ಗೆ ಬರ್ತಿರ್ಲಿಲ್ಲ. ಇವಾಗ ಬೇರೆ ಸ್ಟಾರ್ಗಳು ಇಲ್ಲಿ ಪ್ರಮೋಷನ್ ಬರ್ತಾರೆ ಅಂದ್ರೆ ಬೆಂಗಳೂರು ಯಾವ ತರ ಐತೆ ಲೆಕ್ಕ ಹಾಕೊಳ್ಳಿ. ಕಂಪ್ಲೀಟ್ ಆಡಿಯನ್ಸ್ ಇರೋದೇ ನಿಮ್ಗೆ ಸಿಗೋದೇ ಬೆಂಗಳೂರಲ್ಲಿ. ಒಬ್ಬ ಮುಸ್ಲಿಂ ಆಗಿರ್ಲಿ, ತಮಿಳವ್ರಾಗಿರ್ಲಿ, ತೆಲುಗವ್ರಾಗಿರ್ಲಿ, ಮಲಯಾಳಂ ಅವ್ರಾಗಿರ್ಲಿ, ಅವ್ರೆಲ್ಲ ಇರೋದ್ ಇಲ್ಲೇ. ಅವ್ರಿಗಿಲ್ಲಿ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಅವ್ರು ಇಲ್ಲಿ ಬರ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಈ ತರ ಕೆಟ್ಟು ಹವಾಮಾನ ವರದಿ ಇರೋದ್ರಿಂದ ಅವ್ರುಗಳು ಬಂದು ಇಲ್ಲಿ ಬೇಳೆ ಬೇಯಿಸ್ಕೊಂತಾರೆ. ಆದಷ್ಟು ನಿಮ್ ಕೈ ಮುಗಿದು ಬೇಡ್ಕೊಂತೀನಿ, ಎಲ್ಲಾ ಕನ್ನಡ ಸಿನಿಮಾ ನೋಡಿ. ಇವಾಗ ಫ್ಯಾನಿಸಮ್ ಅಂದ್ರೆ ಹೆಂಗ್ ಗೊತ್ತಾ? ನಿಮ್ ಸ್ಟಾರ್ ಹಂಗೆ, ನಾವ್ ಹಿಂಗೆ, ಅದ್ರ ಸ್ಟಾರಿಸಮ್ ತೋರ್ಸೋದಲ್ಲ. ನೀವೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಹೊಸಬ್ರದ್ದು ಯಾವ್ದು ಇಟ್ ಮಾಡ್ತೀರಾ ಗೊತ್ತಾ? ಅದು ಸ್ಟಾರಿಸಮ್, ಅದು ಫ್ಯಾನಿಸಮ್. ಅದು ಬೆಳೆಸ್ಬೇಕಲ್ಲ ಬ್ರೋ ಮೈನ್. ಇವಾಗ ನಿನ್ನೆ ಮನೆ ಮೂಲಕ ಚಿಕನ್ ಬೆಳೆಸ್ತಾ ಇಲ್ಲ ಅವರು. ಇನ್ನೇನ್ ಬೆಳೆಸ್ತಾರೆ? ನಾಳೆ ಬರೋ ರಿಲೀಸ್ ಕಾಯ್ತಾವ್ರೆ. ಅದು ಬಟ್ ನಮ್ ಕನ್ನಡ ಸಿನಿಮಾ ಬೆಳೆಸ್ಬೋದಲ್ಲ, ಅವರು ಬೆಳೆಸಲ್ಲ ಅದನ್ನ. ಕಲ್ಕಿ ಸಿನಿಮಾ ಬರ್ದ ಅದಕ್ಕೆ ಇಲ್ಲಿ ಬೆಂಗಳೂರಲ್ಲೇ ಹೈಯೆಸ್ಟ್ ಬುಕಿಂಗ್ಸ್ ಆಗಿದೆ ಅಂತ ಹೇಳಾಗ್ತಿದೆ. ಇದಕ್ಕೇನ್ ಹೇಳ್ತೀರಾ? 600 ಕೋಟಿ ಸಿನಿಮಾ ಬಜೆಟ್ ಇರ್ಬೋದು. ಆ 600 ಕೋಟಿ ಸಿನಿಮಾ ಬಜೆಟ್ ನ 50 ಕೋಟಿ ಮಾಡಿರೋ ಕಾಂತಾರ ಹೊಡೆದೈತೆ. 450 ಕೋಟಿ ಮಾಡಿ. ಬಿಸ್ನೆಸ್ ದುಡ್ಡು ಮುಖ್ಯ ಅಲ್ಲ, ಒಳ್ಳೆ ಕಂಟೆಂಟ್ ಇದ್ರೆ ಮುಖ್ಯ. ಅದನ್ನ ಏನಂದ್ರೆ ನಮ್ ಗರ್ವ ಏನು ಅಂದ್ರೆ ರಿಷಬ್ ಶೆಟ್ಟಿ ಅವ್ರು ತೋರ್ಸವ್ರೆ. ಬಟ್ ಆ ತರ ಇರೋವಾಗ 600 ಕೋಟಿ ಆದ್ಮೇಲೆ ಸಾಹೋನ 500 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು. ಬಟ್ ಏನಾಯ್ತು? ಬಟ್ ಇನ್ನೊಂದು ನಾನ್ ಕೆಟ್ಟ ವಿಷಯ ಕೇಳ್ಪಟ್ಟೆ ಬ್ರೋ. ಮೊದ್ಲೆಲ್ಲ 1,500,000 ಥಿಯೇಟರ್ ಇತ್ತು, ಇವಾಗ 350 ಥಿಯೇಟರ್ ಬಂದ್ ನಿಂತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ತರ ಕಷ್ಟ ಆದ್ರೆ ಇವಾಗ ಸ್ಟಾರ್ಸ್ ಗಳು 2 ವರ್ಷಕ್ಕೊಂದು ಆತರ ಮಾಡಿದ್ರೆ ಹೊಸಬ್ರು ಸಿನಿಮಾನು ಜನ ನೋಡಿಲ್ಲ ಅಂದ್ರೆ ಪಾಪ ಥಿಯೇಟರ್ ಅವ್ರ ಸಮಸ್ಯೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅಷ್ಟೇ. ಅದನ್ನ ಥಿಯೇಟರ್ ಮುಗಿಸ್ಬಿಟ್ಟು ಇವಾಗ ಎಲ್ಲಾರು ಮಲ್ಟಿಪ್ಲೆಕ್ಸಸ್ ಮಾಡ್ತಾರೆ. ಬ್ರೋ ನಾವೆಲ್ಲ ನೋಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಜಾಕಿ ಇರ್ಬೋದು, ಉಪ್ಪಿದಾದ ಅವ್ರದ್ದು ಸೂಪರ್ ಇರ್ಬೋದು, ಇವಾಗ ರಜನಿಕಾಂತ್ ಅವ್ರದ್ದು ಭಾಷಾ ಇರ್ಬೋದು. ಅದೆಲ್ಲ ನೋಡವಾಗ ಕೋಟಿಗೊಬ್ಬ, ಅದೆಲ್ಲ ನೋಡ್ಬೇಕಾದಾಗ ಗಾಂಧಿ ಕ್ಲಾಸು ಅದೆಲ್ಲ ಇತ್ತು. ಇವಾಗ ಕಾಲ್ಗಟ್ಟನೆ ಇಲ್ಲ ಬ್ರೋ. ಆ ಸೀಟ್ ಗಳೆಲ್ಲ ಖಾಲಿ ಹೊಡಿತಾ ಇರುತ್ತೆ. ಯಾವ್ದೋ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದ್ರೆ ನೀವು ಅದನ್ನ ಹೌಸ್ಫುಲ್ ನೋಡ್ಬೋದು. ಇಲ್ಲ ಅಂದ್ರೆ ನಾವು ಅದು ಇಲ್ವೇ ಇಲ್ಲ. ಇವಾಗ ಥಿಯೇಟರ್ ಎಲ್ಲ ಹೊಡೆದಾಕ್ತವ್ರೆ. ಬೇರೆ ಭಾಷೆ ಅವ್ರ ಏನಂದ್ರೆ ಅವ್ರದ್ದು ನಿಮ್ಗೆ ಬೆಳಗ್ಗೆ 5 ಗಂಟೆಗೆ ಶೋ ಆಗೋದನ್ನ ಹಿಂದಿನ ದಿವಸ 12 ಗಂಟೆಗೆ ಬಿಡ್ತವ್ರೆ. 1,500,000
ಥಿಯೇಟರ್ ಇದ್ದಿದ್ದು 350 ಥಿಯೇಟರ್ ಆಗಿದೆ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೀವಿ ಇವರು. ಎಲ್ಲ ಮಾಲ್ ಅಲ್ಲಿ ನಾವು 500 ರೂಪಾಯಿ ಕೊಟ್ಟು ಸಿನಿಮಾ ನೋಡಕ್ ಆಯ್ತದ? ಆದಷ್ಟು ನೀವು ಮಾಲ್ಗೆ ಹೋಗ್ದೇನೆ ನಮ್ ಲೋಕಲ್ ಬಡ ಕಾರ್ಮಿಕರು ಉದ್ಧಾರ ಮಾಡಕ್ಕೆ ನೀವು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಮಾಲ್ಗಿನ್ನ. ಮಾಲಲ್ಲಿ ಏನಿದ್ರು ಬೇಕಾರೆ ಕೈ ಬಿಡಕ್ಕೆ ಹುಡುಗ ಹುಡುಗಿರವ್ರೆ, ಅವ್ರು 2 ಸೀಟ್ ಇದ್ರು ಫಿಲಮ್ ಹಾಕ್ತಾರೆ. ಥಿಯೇಟರ್ ಹೌಸ್ಫುಲ್ ಮಾಡೋಣ, ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ನೋಡೋಣ, ಬೆಳ್ಸೋಣ. ಕೈ ಬಿಟ್ಕೊಳ್ಳೋರೇನು ಮಾಲಲ್ಲಿ 2 ಸೀಟ್ ಇದ್ರು ಸಾಕು, ಅವ್ರ 5 ಜನ ಇದ್ರು ಆಕೆ ಹಾಕ್ತಾರೆ ಅವ್ರಿಗೆ. ಯಾಕಂದ್ರೆ ಅವ್ರು ಆತರ ವ್ಯಾಪಾರ ಆಗುತ್ತೆ. ಹಳೆ ಯಾರೋ ಪೂರ್ವಿಕರು ಆಸ್ತಿ ಮಾಡಿರ್ತಾರೆ, ಅದನ್ನ ಕಟ್ಸಿ ಮಾಲ್ ಮಾಡಿರ್ತಾರೆ, ಅವ್ರಿಗೆ ಅದಾದ್ರೂ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನಮ್ ಥಿಯೇಟ್ರು ಅದನ್ನ ನಂಬ್ಕೊಂಡು ಬಾಳ್ವೆ ಮಾಡ್ತಾವ್ರೆ. ಆ ಥಿಯೇಟ್ರ್ ಸಿನಿಮಾ ನೋಡಿ, ಆ ಥಿಯೇಟ್ರ್ ಹೌಸ್ಫುಲ್ ಮಾಡಿ.